ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿನೇನಾದ್ರೂ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ನನ್ನ ಉಸಿರೇ ನಿಂತೋಗುತ್ತೆ. ಅವಳಿಲ್ಲ ಅಂದ್ರೆ ನನ್ನಿಂದ ಬದುಕೋಕ್ಕಾಗಲ್ಲಮ್ಮ, ನನ್ನಿಂದ ಬದುಕೋಕ್ಕಾಗಲ್ಲ. ನೋವು ಪಡ್ಬೇಡಮ್ಮ. ಮದ್ವೆ ಆಗಿ 5 ವರ್ಷಕ್ಕೆ ನಿನಗೆ ಗಂಡನ್ನ ದೂರ ಮಾಡ್ದ. ಅಮ್ಮ ಅನ್ನೋ ಕರೆನ ನಿನಗೆ 18 ವರ್ಷದ ನಂತರ ದೇವ್ರು ಕೊಟ್ಟಿದ್ದ. ಮತ್ತೆ ಆ ಕರೆನ ದೂರ ಮಾಡಲ್ಲ. ಒಂದು ವೇಳೆ ಹಾಗೆ ದೂರ ಮಾಡಿದ್ರೆ ನಮ್ಮ ಮನೆ ದೇವರು ಈಶ್ವರನ್ಗೆ ನಾನು ಪೂಜೆ ಕೂಡ ಮಾಡಲ್ಲ. ನನಗೆ ನಂಬಿಕೆ ಇದೆ ಅನುಪಮ್ಮ. ಈಶ್ವರನ ನಂಬಿದವ್ರಿಗೆ ಅನ್ಯಾಯ ಆಗಲ್ಲ. ಕಲ್ಯಾಣಿ ಖಂಡಿತ ಮಗು ಜೊತೆ ವಾಪಸ್ ಬರ್ತಾಳೆ. ನನಗೆ ಧೈರ್ಯ ಹೇಳು ನೀನು. ಒಂದೇ ಸಲ ಹೀಗಾದ್ರೆ ಹೇಗೆ ಹೇಳು? ಅಳ್ಬೇಡ, ಸುಮ್ಮನಿರು. ನನಗೆ ನೀನು ಬೇಕು ಅಂದರೆ ಅರ್ಥ ಆಗ್ತಿಲ್ವಾ? ನನಗೆ ನೀನು ಬೇಕು ಅಂದರೆ ಅರ್ಥ ಆಗ್ತಿಲ್ವಾ? ನನಗೆ ನೀನು ಬೇಕು ಅಂದರೆ ಅರ್ಥ ಆಗ್ತಿಲ್ವಾ? 5 ವರ್ಷ ಹುಚ್ಚನಾಗಿ ಓಡಾಡಿದ್ದೀನಿ, ಈಗಲೂ ಓಡಾಡ್ತಿದ್ದೀನಿ. ಸಿದ್ದು, ಸಿದ್ದು, ಯಾವ ಸಂಬಂಧನೂ ಇಲ್ವಾ? ಹೇಳು. ಏನಂತ ಹೇಳ್ತೀನಾ? ತುಂಬ ಹೇಳ್ತೀನಿ. ಐ ಮೀನ್ ಸಂಪದ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ, ಸಂಪದ ಹೊಟ್ಟೆಲಿರೋ ಮಗು ಬಗ್ಗೆ ಹೇಳ್ತೀನಿ. ಏನು? ಹೌದು ಕಲ್ಯಾಣಿ, ಸಂಪದ ಹೊಟ್ಟೆಲ್ ಬೆಳೀತಿರೋ ಶೌರ್ಯನ್ ಮಗು ಅಲ್ಲ, ನನ್ನ ಮಗು ಅಂತ ಹೇಳ್ತೀನಿ. ಮದ್ವೆಗೆ ಮುಂಚೆನೇ ನಾವು ಮೂವ್ ಆಗಿದ್ವಿ ಅಂತ ಹೇಳ್ತೀನಿ. ಶೌರ್ಯ ಅವರು ಬದಲಾಗೋದ್ರು ಅಂತ ದಮಯಂತಿ ಅಮ್ಮವ್ರಿಗೆ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಅನ್ಸುತ್ತೆ. ಇದೇನಮ್ಮವ್ರೆ ಹೀಗಾಗೋಯ್ತು? ಅನ್ಕೊಳ್ಳೋದೊಂದು ಆಗೋದೊಂದು ಅಂದರೆ ಇದೇ ಇರಬೇಕು ಅನ್ಸುತ್ತೆ. ನೀವು ಎಷ್ಟು ಕಷ್ಟಪಟ್ರಿ, ಎಲ್ಲ ನೀರಲ್ಲಿ ಹೋಮ ಮಾಡ್ದ ಹಾಗಾಯ್ತು. ಕಲ್ಯಾಣಿ ಅಮ್ಮವ್ರ ಬಗ್ಗೆ ಏನು ಅನ್ಕೊಂಡಿದ್ದಮ್ಮ, ತುಂಬ ಧೈರ್ಯವಂತನೇ. ಅಬ್ಬಬ್ಬಾ, ಏನು ಮಾತಾಡಿದ್ರಮ್ಮ. ಕಲ್ಯಾಣಿ ಅಮ್ಮವ್ರು ಮಾತಾಡ್ತಾ ಇದ್ರೆ ಹೊರಗಡೆ ಇರೋ ನನಗೆ ಒಂಥರ ಆಗ್ತಾ ಇದೆ. ಕಲ್ಯಾಣಿ ಅಮ್ಮವ್ರು ಮಾತಾಡಿದ ಪ್ರತಿಯೊಂದು ಮಾತು ಎದೆಗೆ ಚೂರಿ ಚುಸ್ತ ಹಾಗೆ ಅನ್ಕೊಳ್ಳಿ. ಅದಕ್ಕೆ ಏನೋ ನಿಮ್ಮ ಮಾತನ್ನು ಕೇಳಿ ಆವೇಶದಲ್ಲಿ ಅಗ್ನಿ ಪರ್ವತ ಥರ ಇದ್ದಿದ್ದ ಶೌರ್ಯ ಅವರು ಮಂಜಿನ ಗಡ್ಡೆ ಥರ ಕರ್ಗೋದ್ರು. ರಿಪೋರ್ಟಲ್ಲಿ ಏನಿದೆ ಅಂತಾನು ನೋಡಿದೆ ಹರಿದಾಕ್ಬಿಟ್ರು. ಹೆತ್ತ ತಾಯಿ ಪ್ರೀತಿಗಿಂತ ಬೆಳೆಸಿರೋ ತಾಯಿ ಪ್ರೀತಿ ಅಂದರೆ ಏನೋ ಅನ್ಕೊಂಡಿದ್ದೆ. ಕಲ್ಯಾಣಿ ಅಮ್ಮವ್ರನ್ನ ನೋಡಿದ್ಮೇಲೆ ನಿಜ ಅನ್ಸತ್ತೆ. ಪ್ರೀತಿಯಿಂದ ಶೌರ್ಯ ಅವ್ರನ್ನ ಗೆದ್ಬಿಟ್ರು. ಇನ್ನು ಶೌರ್ಯ ಅವರು ಬದಲಾದ ಹಾಗೇನೆ. ಸಾಯಿಸ್ಬಿಡ್ತೀನಿ ಅವಳ ಬಗ್ಗೆ ಇನ್ನೊಂದು ಒಳ್ಳೆ ಮಾತಾಡಿದ್ರು. ಪ್ರೀತಿ ಗೀತಿ ನಾಟಕ ಮಾಡ್ತಿದ್ದಾಳೆ. ನನ್ನ ಮಗ ಅವಳಿಗೆ ಸೋಲಿಲ್ಲ ಅಂತ, ಮಗು ಪ್ರೀತಿ ಅಂತ ಅವನು ಅಡ್ಡ ಇಟ್ಕೊಂಡು ನನ್ನ ಮಗನಿಗೆ ಹತ್ರ ಆಗೋಕ್ ನೋಡ್ತಾ ಇದ್ದಾಳೆ. ಎಲ್ಲ ಆ ಅನುಪಮ ಟ್ರೈನಿಂಗ್. ಬಿಡಲ್ಲ, ಯಾರನ್ನೂ ಬಿಡಲ್ಲ. ನನ್ನ ಮಗನ ಕೈಲಿ ರಿಪೋರ್ಟ್ಸ್ ಹರಿದು ಹಾಕ್ಸಿ ನಾನು ಗೆದ್ದೆ ಅಂತ ಪೊಗ್ರಿಂದ ನನ್ನ ಕಡೆ ನೋಡ್ತಾಳೆ. ಶೌರ್ಯ ಬಿಟ್ರು ನಾನು ಬಿಡಲ್ಲ. ಅವನು ಯಾರ ಮಗ ಅಂತ ತಿಳ್ಕೋತೀನಿ. ಏನಾಯ್ತು ಅಮ್ಮವ್ರಿಗೆ? ಹರಿದೋಗಿರೋದನ್ನೆಲ್ಲ ಆರಿಸ್ಕೋತಾವ್ರೆ.
ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಹಾ? ಭಗವಂತ, ಶೌರ್ಯ, ಕಲ್ಯಾಣಿ, ಮಗು ಮೂವರು ಮನೆಗೆ ಬರೋ ಹಾಗೆ ಮಾಡಪ್ಪ. ಕಲ್ಯಾಣಿನೂ ಮಗುನು ಬಂದಿಲ್ಲಮ್ಮ. ಶೌರ್ಯ ಮಾತ್ರನೇ ಬಂದಿರೋದು. ಶೌರ್ಯ, ನಿಂತ್ಕೋ. ಏನೇ ಹೇಳ್ತಿದ್ಯೋ ಶೌರ್ಯ? ಮೋಕ್ಷ ನನ್ನ ಮಗ ಅಲ್ಲ. ಹೇಳು, ಮಗು ಎಲ್ಲಿ? ಕಲ್ಯಾಣಿ ಎಲ್ಲಿ? ಏನ್ ಮಾಡ್ದೆ? ಅನುಪಮ, ನೀನು ಮಾತಾಡ್ಬೇಡ ದಮಯಂತಿ, ಸಾಯಿಸ್ಬಿಡ್ತೀನಿ. ನಾವಿಬ್ರು ಮಾತಾಡ್ತಾ ಇದ್ದೀವಿ ತಾನೆ, ಮಧ್ಯದಲ್ಲಿ ನಿಂದೇನು? ಏನಾದ್ರೂ ತಲಹರಟೆ ಮಾತಾಡ್ದೆ ಅಂದ್ರೆ ಕೆನ್ನೆಗೆ ಬಾರಿಸ್ತೀನಿ. ಹೇಳೋ ಶೌರ್ಯ, ನನ್ನ ಮಗಳನ್ನ ಏನ್ ಮಾಡ್ದೆ? ಅವಳು ಪ್ರಾಣವಾಗಿರೋ ಆ ಮಗುನ ಏನ್ ಮಾಡ್ದೆ ನೀನು? ಮಾತಾಡೋ. ಮೋಕ್ಷ ನಿನ್ ಮಗು ಅಲ್ಲ ಅಂದ ಮಾತ್ರಕ್ಕೆ ಆ ಮಗುನ ಹೇಗೋ ಬಿಟ್ಟು ಬರ್ತೀಯ ನೀನು? ನಿನಗ್ ಸ್ವಲ್ಪನಾದ್ರೂ ಕನಿಕರ ಅನ್ನೋದೇ ಇಲ್ವೇನೋ? ಇಷ್ಟು ದಿನ ಆ ಮಗು ನಿಂದೆ ಅಂತ ಪ್ರೀತಿಯಿಂದ ನೋಡ್ಕೊಂಡಿಯಲ್ಲೋ, ಈಗ ಎಲ್ಲಿ ಹೋಯ್ತು ಆ ಪ್ರೀತಿ? ಹೇಳು, ನನ್ ಮಗಳಲ್ಲಿ ಅವಳನ್ನೆಲ್ಲಿ ಬಿಟ್ಟು ಬಂದಿದ್ಯಾ ಹೇಳು? ಕೇಳ್ತಾ ಇದ್ದೀನಿ, ಬಾಯ್ ಬಿಟ್ಟು ಮಾತಾಡೋ. ಏನ್ ಮಾಡು ಅಂತೀರಾ? ಏನ್ ಮಾಡು ಅಂತೀರಾ? ನಿನ್ನ ಮಗು ಅಲ್ಲ, ನನ್ನ ಮಗು ಅಲ್ಲ, ಸಿದ್ದು ಸಂಪದ ಮಗು ತಾನೆ. ಬಿಟ್ಬಿಟ್ಟು ಹೊರಟು ಹೋಗೋಣ ಅಂತ ಹೇಳ್ದೆ. ಇವಳು ಕೇಳಲಿಲ್ಲ. ಮಗು ಜೊತೆನೆ ಮನೆಗೆ ಬರ್ತೀನಿ ಅಂದ್ಲು. ಮಗು ಜೊತೆ ಮನೆಗೆ ಬರೋ ಹಾಗಿದ್ರೆ ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂದೆ. ಕೇಳಿಸ್ಕೊಳ್ಳಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಬಂದೆ. ಇನ್ನೇನ್ ಮಾಡು ಅಂತೀರಾ?
ನೀನು ಮೊದಲೇ ಕೋಪಿಷ್ಟ, ನಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ವಿ. ಮುಂದೊಂದು ದಿನ ನಿನ್ನ ಮನಸ್ಸು ಬದಲಾಗುತ್ತೆ, ಮನುಷ್ಯ ಆಗ್ತೀಯ ಅಂತ ಅನ್ಕೊಂಡಿದ್ವಲ್ಲೋ ನಾವು. ಆದ್ರೆ ನೀನು ಬದಲಾಗುವಂತ ಯಾವ ಸೂಚನೆನೂ ಕಾಣಿಸ್ತಿಲ್ಲ. ಈಗ ಅರ್ಥ ಆಗ್ತಿದೆ ನೀನೇನು ಅಂತ. ಮೋಕ್ಷ ನನ್ನ ಮಗ ಅಲ್ಲ, ಹಾಗೆ ಕಲ್ಯಾಣಿ ನಿಮ್ ಮಗಳಲ್ಲ. ಅದಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀರಾ? ಮುಚ್ಚ ಬಾಯಿ. ಕಲ್ಯಾಣಿ ನನ್ನ ರಕ್ತ ಹಂಚಿಕೊಂಡು ಹುಟ್ಟೆ ಇರಬಹುದು ಕಣೋ, ಆದ್ರೆ ಅವಳು ನನ್ನ ಪ್ರಾಣಕ್ಕಿಂತನೇ ಹೆಚ್ಚು. ಕಲ್ಯಾಣಿ ಇನ್ನು ಚಿಕ್ಕ ಹುಡುಗಿ ಕಣೋ, ಯಾವ ಕಲ್ಮಶನೂ ಇಲ್ಲದೆ ಇರೋಳು. ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾಳೋ ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಿದ್ದಾಳೆ ಕಣೋ. ನೀನು ಎಷ್ಟು ಹೊಡೆದ್ರು ಬೈದ್ರು ಅವಳು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ದಿನದಿಂದ ದಿನಕ್ಕೆ ನಿನ್ನ ಮೇಲೆ ಹುಚ್ಚು ಪ್ರೀತಿ ಬೆಳೆಸ್ಕೊಳ್ತಿದ್ದಾಳೆ. ಅಮ್ಮ, ಆಫೀಸರ್ ತುಂಬಾ ಒಳ್ಳೆಯವರು, ಆದ್ರೆ ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದಾರಷ್ಟೇ. ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನ ನಿಮ್ಮೆಲ್ಲರನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾರೆ. ಅವ್ರ ಪ್ರೀತಿ ಆಳ ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಈ ರೀತಿ ಏನೇನೋ ಕನಸು ಕಟ್ಕೊಂಡು ಬದುಕ್ತಾ ಇದ್ದಾಳೆ ಕಣೋ. ಏನೋ ಹೇಳ್ದೆ ನೀನು? ಮೋಕ್ಷ ನಿನ್ನ ಮಗು ಅಲ್ಲ ಅಂತ ಅಲ್ವಾ? ಹೇಳೋ, ಕಲ್ಯಾಣಿ ಏನಾದ್ರೂ ಆ ಮಗುನ 9 ತಿಂಗಳು ಹೊತ್ತು ಹೆತ್ತಿದ್ದಾಳೇನೋ? ಇಲ್ಲ ಕಣೋ. ಆದ್ರೆ ಆ ಮಗುವನ್ನ ಬಿಟ್ಟು ಬದುಕೋಕೆ ಅವಳಿಗೆಲ್ಲ ಆಗ್ತಿಲ್ಲ. ಅದೇ ಕಣೋ, ಅದೇ ನಿಜವಾದ ಪ್ರೀತಿ, ಮಾತ್ರ ವಾತ್ಸಲ್ಯ. ಯಾವ ಬಂಧನನೂ ಇಲ್ಲದೆ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಖಂಡಿತ ಏನೋ ಇದ್ದೇ ಇರತ್ತೆ ಶೌರ್ಯ. ಏನಿರುತ್ತೆ ದಮಯಂತಿ, ಏನಿರುತ್ತೆ? ಅವಳ ಹೆಸರಲ್ಲಿ ಏನಾದ್ರೂ ಕೋಟಿ ಆಸ್ತಿ ಇದೆಯಾ? ಸರಿ, ದುಡ್ಡುಗೋಸ್ಕರ ನಾಟಕ ಮಾಡ್ತಿದ್ದಾಳೆ ಅನ್ನೋದೇ ಆದ್ರೆ, ಅವತ್ತು ಸಂಪನ್ನನಿಗೆ ಹೆರಿಗೆ ಮಾಡಿಸಿ ಆ ಮಗುನ ತನ್ನ ಕೈಗೆ ತಗೊಂಡ ಕ್ಷಣದಿಂದ ಆ ಮಗುನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಳೆ. ತಾನು ಆ ಮಗುನ ಹೆರ್ದೇ ಇದ್ರು ಕೂಡ ಆ ಮಗು ಮೇಲೆ ಅಷ್ಟೇ ಪ್ರೀತಿ ತೋರಿಸ್ತಿದ್ದಾಳೆ. ಆ ಮಗು ಶೌರ್ಯಂದಲ್ಲ, ಸಿದ್ದುದು ಅಂತ ಗೊತ್ತಾದ್ಮೇಲೂ ಕೂಡ ಆ ಮಗುನ ಬಿಟ್ಟು ಬರೋಕಾಗದೆ ಅಲ್ಲೇ ಇದ್ದಾಳೆ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಕಲ್ಯಾಣಿ ನಿನಗೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಮಗುನ ನಿನ್ನ ಮಗು ಅಂತ ಒಪ್ಕೊಳ್ಳಿ ಅಂದ್ರೂ ಪರವಾಗಿಲ್ಲ. ಆದ್ರೆ ಕಲ್ಯಾಣಿ ಎಲ್ಲಿದ್ದಾಳೆ ಅಂತ ಹೇಳೋ. ನೋಡು, ನಾನು ಕಲ್ಯಾಣಿ ಮಗು ನಿನ್ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಎಲ್ಲರೂ ಹೊರಟೋಗ್ತೀವಿ ಕಣೋ. ಹೇಳೋ. ಅಮ್ಮ, ಇದೇನ್ ಟ್ವಿಸ್ಟು? ಬಿಟ್ಟು ಬಂದೆ ಅಂತಂದ. ಕಲ್ಯಾಣಿ 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 ಎಲ್ಲ ಹೊರಟೋಗಿದ್ಯಮ್ಮ? ಕಲ್ಯಾಣಿ, ಶೌರ್ಯ ನೀನು ಎಲ್ಲಿ ಬಿಟ್ಟು ಬಂದ? ನೀನ್ ಫೋನ್ ಮಾಡಿದ್ರೆ ನಾವು ಬರ್ತಿದ್ವಲ್ಲಮ್ಮ. ಆಫೀಸರ್ ನನ್ನ ಬಿಟ್ಟು ಬರ್ಲಿಲ್ಲಮ್ಮ. ನಾನೇ ಮಗುಗೆ ದೃಷ್ಟಿ ಆಗಿದೆಯೇನೋ ಅಂತ ತಾಯ್ತ ಕಟ್ಟಿಸ್ಕೊಂಡು ಬರ್ತೀನಿ ಅಂತ ನೀವು ಹೋಗಿ ಆಫೀಸರ್ ಅಂತ ನಾನೇ ಕಳಿಸ್ದೆ. ದೇವ್ರಿಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಆರತಿ ಆರೋಯ್ತು.
ನಿನಗೇನಾಯ್ತು ಅಂತ ಭಯ ಪಟ್ಬಿಟ್ಟೆ. ನಿಮ್ಮೆಲ್ಲರ ಆಶೀರ್ವಾದ ಇರುವಾಗ ನಮ್ಗೇನಾಗತ್ತೆ ಅಜ್ಜಿ? ಮಗು ಶೌರ್ಯನ್ ಮಗ ಅಲ್ಲ ಅಂದ್ರೆ ಎಲ್ಲಿ ನಿಮ್ಮನ್ನ ಬಿಟ್ಟು ಬರ್ತಾನೋ ಅಂತ ಭಯ ಪಟ್ಟಿದ್ವಿ ಕಲ್ಯಾಣಿ. ನೀನ್ ಕಾಣಿಸೋವರೆಗೂ ಅನುಪಮ ಬದುಕಿರೋ ಜೀವಂತ ಶವ ಹಾಗಾಗಿದ್ಲು. ನೋಡಿದ್ರ ಆಫೀಸರ್, ನಾನು ಒಂದು ಕ್ಷಣ ಕಾಣಿಸಿಲ್ಲ ಅಂದ್ರೆ ಎಷ್ಟು ಭಯ ಪಡ್ತಿದಾರೋ ನೀವೇ ನೋಡಿದ್ರಾ? ನನಗೂ ಅನುಪಮಮ್ಮಂಗೂ ಯಾವ ಕರುಳಿನ ಬಂಧನೂ ಇಲ್ಲ. ಆದ್ರೆ ಅದಕ್ಕಿಂತ ದೊಡ್ಡದು ನಮ್ ಸಂಬಂಧ. ಇವಾಗಾದ್ರೂ ನಿಮ್ಗೆ ಅರ್ಥ ಆಯ್ತಾ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ? ಹೆತ್ತ ಪ್ರೀತಿಗಿಂತ ಬೆಳೆಸಿದ ಪ್ರೀತಿ ದೊಡ್ಡದು ಅಂತ ಯಾಕೆ ಹೀಗಂತಾರೆ ಅಂತ ಇವಾಗಾದ್ರೂ ಅರ್ಥ ಆಯ್ತಾ ಆಫೀಸರ್? ಶೌರ್ಯ, ಯಾಕೋ ಸುಳ್ಳು ಹೇಳ್ದೆ? ಕಲ್ಯಾಣಿ ಮಗುನ ಬಿಟ್ಟು ಬಂದೆ ಅಂತ ಯಾಕೋ ಸುಳ್ಳು ಹೇಳ್ದೆ? ನಾನು ನಿನ್ ಕೆನ್ನೆಗೆ ಹೊಡಿತಾ ಇದ್ರು, ನೀನು ಏಟ್ ತಿಂತಿದ್ರು, ಬಾಯಿ ಬಿಟ್ಟು ಯಾಕೋ ನಿಜ ಹೇಳಿ. ಆಯ್ತಾ, ನಿಲ್ಲಿಸ್ತೀರಾ ನಿಮ್ ಈ ಸೆಂಟಿಮೆಂಟ್ ಡ್ರಾಮಾನ? ಇವನಿನ್ನು ಯಾರ ಮಗ ಅಂತ ಗೊತ್ತಾಗಿಲ್ಲ. ರಿಪೋರ್ಟ್ ನೋಡ್ದೇನೆ ನನ್ನ ಮಗ ನಿನ್ನ ಮಾಯ ಮಾತುಗಳನ್ನ ಕೇಳಿ ಅದನ್ನ ಹರ್ದಾಕ್ದ. ಅಷ್ಟಕ್ಕೆ ಇವನು ಶೌರ್ಯನ್ ಮಗ ಅಂತ ಫಿಕ್ಸ್ ಆಗ್ಬೇಡಿ. ಅಮ್ಮ, ರಿಪೋರ್ಟ್ ಅಲ್ಲಿ ಏನಿದ್ರು ಸರಿ, ಇವನು ನನ್ನ ಮಗಾನೆ, ಇವನು ನನ್ನ ಮಗಾನೆ, ಇವನು ನನ್ನ ಮಗಾನೇ. ಇವನ ತಾಯಿ ಸಂಪದಾಗೆ ಇವನ ಮೇಲೆ ಪ್ರೀತಿ ಕರುಣೆ ಇಲ್ಲದೆ ಇವನನ್ನ ಬಿಟ್ಟು ಹೋಗಿದ್ದಾಳೆ. ಆದ್ರೆ ಇವನ ಮೇಲೆ ನನಗೆ ಪ್ರೀತಿ ಇದೆ, ಇವನು ನನ್ನ ಮಗನೇ ಅನ್ನೋ ನಂಬಿಕೆ ಇದೆ.
ನನ್ನ ಜೀವನದಲ್ಲೇ ನಾನು ಮರೆಯಲ್ಲ. ಇಲ್ಲಿವರೆಗೂ ನಿಮ್ಮ ಅಜ್ಜಿ ಹೇಳಿದ ಮಾತು ಕೇಳಿ ನಿಮ್ಮಪ್ಪ ನಿನ್ನ ಕರ್ಕೊಂಡು DNA ರಿಪೋರ್ಟ್ಗಾಗಿ ಹೋಗ್ತಿದ್ರೆ ನೀನ್ ನನ್ನಿಂದ ದೂರ ಆಗೋಗ್ತೀಯೇನೋ ಅಂತ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಹಾಸ್ಪಿಟಲಲ್ಲಿ ನಿಮ್ಮಪ್ಪ DNA ರಿಪೋರ್ಟ್ನ ಓಪನ್ ಮಾಡುವಾಗ ನೀನು ನಿಮ್ಮಪ್ಪನ ಮಗನೇ ಅಂತ ನನಗನ್ಸಿದ್ರು. ನಿಮ್ಮಪ್ಪಂಗದು ಯಾಕೆ ಅರ್ಥ ಆಗ್ಲಿಲ್ವೋ ಅಂತ ಕೋಪ ಬಂತು. ಒಂದ್ ವೇಳೆ ನಿಮ್ಮಪ್ಪ ಆ ರಿಪೋರ್ಟ್ ನೋಡಿದ್ರೆ ಮತ್ತೆ ಜೀವನದಲ್ಲಿ ನಿಮ್ಮಪ್ಪನ ಮುಖನ ನೋಡ್ಬಾರ್ದು ಅನ್ಕೊಂಡಿದ್ದೆ.